ಸರ್ ಇದು PMEGP ಅನ್ನೋದು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಸೊ ಇದರಲ್ಲಿ ನಿಮ್ಗೆ ಕುರಿ, ಕೋಳಿ, ಮೇಕೆ ಮತ್ತೆ ಹಸು ಸಾಕಾಣಿಕೆಗೆ ಮತ್ತೆ ಜೇನುಗಾರಿಕೆ ಮಾಡೋದಕ್ಕೆ ನಿಮ್ಗೆ ಲೋನ್ ಆಗುತ್ತೆ. ಸರ್ ಒಂದು ತಿಳ್ಕೊಳ್ಳಿ, ನಾವಿಲ್ಲಿರೋದು ರೈತರಿಗೆ ಒಳ್ಳೇದಾಗ್ಲಿ ಅನ್ನೋ ನಿಟ್ಟಿನಲ್ಲಿ ನಾವ್ ಇವತ್ತು ಬಂದಿರೋದು. ನಾವ್ ಈಗಾಗ್ಲೇ ಒಂದ್ ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ನಾವ್ ಯಾವ್ದು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವ್ ಯಾರಿಗೂ ನಾವ್ ತಗೊಳಲ್ಲ. ನಾವ್ ತಗೊಳ್ಳೋದು ಸರ್ವಿಸ್ ಚಾರ್ಜ್. ಆ ಸರ್ವಿಸ್ ಚಾರ್ಜ್ ಏನಕ್ಕೆ ಅಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತೀವಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತೀವಿ. ಅದನ್ನ ಚಾರ್ಟೆಡ್ ಅಕೌಂಟೆಂಟ್ ಕಡೆಯಿಂದಾನೇ ಮಾಡಿಸ್ಬೇಕು ನಾವು. ಸೊ ಅದಕ್ಕೋಸ್ಕರ ಮಾತ್ರ ನಾವು ಚಾರ್ಜಸ್ ತಗೊಳ್ತಾ ಇದೀವಿ. ಯಾವ್ದೇ ರೀತಿಯಾದ ನಮ್ ಲಾಗಿನ್ ಚಾರ್ಜಸ್ ನಾವು ತಗೊಳ್ತಾ ಇಲ್ಲ, ಬರೀ ಸರ್ವಿಸ್ ಚಾರ್ಜ್ ಮಾತ್ರ ನಾವು ತಗೊಳ್ತೀವಿ. ಸರ್ ನಮ್ ಸಂಸ್ಥೆ ಇರೋದೇ ಸರ್ಕಾರದಿಂದ ಸಿಗುವಂತ ಸಾಲ ಸೌಲಭ್ಯಗಳನ್ನ ತಗೊಳ್ಳೋದಕ್ಕೆ ರೈತರು ಕಷ್ಟ ಪಡಬಾರ್ದು ಅಂತಾನೆ ನಮ್ ಸಂಸ್ಥೆ ಇದೆ. ಸರ್ ನಾವು ಲೋನ್ ಮಾಡಿಸ್ಕೊಡಲ್ಲ, ಲೋನ್ ಮಾಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತೀವಿ. ನಮ್ದೇ ಪ್ರೊಫೆಷನಲ್ ವೆಬ್ಸೈಟ್ ಇದೆ, ಲೋನ್ ಸ್ಟೇಟಸ್ ಅದರಲ್ಲೇ ಚೆಕ್ ಮಾಡಬಹುದು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್ ನನ್ನ ಹೆಸರು ಮಹೇಶ್ ಅಂತ. ನಾನು ರೈತ ಸಮೃದ್ಧಿ ಫಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ. ಓಕೆ ಸರ್, ಈಗ ನಿಮ್ಮ ಒಂದು ಸಂಸ್ಥೆಯಿಂದ ರೈತರಿಗೆ ಏನೇನು ಉಪಯೋಗಗಳಿದಾವೆ, ರೈತರಿಗೆ ಏನೇನು ನೀವು ಉಪಯೋಗಗಳನ್ನ ಮಾಡ್ಕೊಡ್ತೀರಾ ಅಂತ ಹೇಳ್ಕೊಡ್ತೀರಾ? ಹಾ ಸರ್. ಸರ್ ಇಲ್ಲಿ ನಾವು ಇರೋದು ಏನಕ್ಕೆ ಅಂದ್ರೆ ಸರ್ಕಾರದಿಂದ ಏನೇನ್ ಲೋನ್ ಸ್ಕೀಮ್ಸ್ ಇದಾವೆ, ಸೊ ಅದನ್ನ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ನಾವು ನಮ್ಮ ಸಂಸ್ಥೆನ ಕಟ್ಕೊಂಡಿದೀವಿ ಸರ್. ಅಂದ್ರೆ ಈಗ ಸರ್ಕಾರದಿಂದ ಏನೇನ್ ಸಾಲ ಸೌಲಭ್ಯಗಳು ಸಿಗ್ತವೆ ಅದಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ? ಹೌದು ಸರ್, ಸಹಾಯ ಮಾಡ್ತಾ ಇದೀವಿ. ಬಟ್ ಆದ್ರೆ ನಮ್ಮಲ್ಲಿ ಏನಾದ್ರೆ ಕೆಲವೊಂದು ಸೀಮಿತವಾದ ಕೆಲವೊಂದು ಸಬ್ಸಿಡಿ ಲೋನ್ ಸ್ಕೀಮ್ಗಳು ಮಾತ್ರ ನಾವು ಮಾಡ್ತಾ ಇದೀವಿ. ಅದರಲ್ಲಿ NLM ಒಂದು ಮತ್ತೆ PMEGP ಒಂದು. ಸೊ NLM ಈಗ ಸದ್ಯಕ್ಕಿಲ್ಲ, PMEGP ಮಾತ್ರ ನಾವು ಮಾಡ್ತಾ ಇದೀವಿ. ಅಂದ್ರೆ ಡೈರೆಕ್ಟ್ ಫುಲ್ ನೀವೇ ಲೋನ್ ಮಾಡಿಸ್ಕೊಡ್ತೀರಾ? ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ಮಾಡಿಸ್ಕೊಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅನ್ನೋದಕ್ಕೂ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳ್ಕೊಡೋದಕ್ಕೂ ಜಾಸ್ತಿ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ನಾನು ನಮ್ ಕಡೆಯಿಂದ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತೆ ನಿಮ್ ಕಡೆಯಿಂದ ರೈತರ ಕಡೆಯಿಂದ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನ ತಗೊಂಡು ನಾನು ಅಪ್ಲಿಕೇಶನ್ ಹಾಕಿ ಅಕ್ನಾಲೆಜ್ಮೆಂಟ್ ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ಬಿಟ್ರೆ ಈ ಸಂಸ್ಥೆ ಅನ್ನೋದಿದೆ ಎಲ್ಲ ಅವರೇ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಅದು ಹಾಗಾಗಲ್ಲ. ನಾನು ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಇದು PMEGP ಅಂದ್ರೆ ಏನು, ಮತ್ತೆ ರೈತರಿಗೆ ಇದ್ರಲ್ಲಿ ಯಾವ ತರದ ಸಾಲ ಸಿಗುತ್ತೆ ಅಂತ ಹೇಳ್ತೀರಾ? ಹಾ ಸರ್. ಸರ್ ಇದು PMEGP ಅನ್ನೋದು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಸೊ ಇದರಲ್ಲಿ ನಿಮ್ಗೆ ಕುರಿ, ಕೋಳಿ, ಮೇಕೆ ಮತ್ತೆ ಹಸು ಸಾಕಾಣಿಕೆಗೆ ಮತ್ತೆ ಜೇನುಗಾರಿಕೆ ಮಾಡೋದಕ್ಕೆ ನಿಮ್ಗೆ ಲೋನ್ ಆಗುತ್ತೆ. ಮತ್ತೆ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೂ ಆಗುತ್ತೆ. ಯಾಕೆ ಯಾವ ತರ ಅಂತಂದ್ರೆ ಈಗ ಅರೆಕಾ ಪ್ಲೇಟ್ಸ್ ಅಂತಾರೆ, ಮತ್ತೆ ಚಪಾತಿ ಮೇಕಿಂಗ್ ಮಿಷಿನ್ಸ್ ಆಗಿರ್ಬೋದು, ಈ ತರ ಎಲ್ಲ ಆಗುತ್ತೆ. ಬಟ್ ನಾವು ಮಾಡ್ತಾ ಇರೋದು ಬರೀ ಸರ್ವಿಸ್ ಸೆಕ್ಟರ್ ಮಾತ್ರ, ಅಂದ್ರೆ ಕುರಿ, ಕೋಳಿ, ಮೇಕೆ ಮತ್ತೆ ಹಂದಿ, ಹಸು ಇದು ಮಾತ್ರ ನಾವು ಮಾಡ್ತಾ ಇದ್ದೀವಿ. ಓಕೆ, ಅಂದ್ರೆ ಇದರಲ್ಲೂ 50% ಸಬ್ಸಿಡಿ ಇರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ 50% ಸಬ್ಸಿಡಿ ಇರೋದಿಲ್ಲ. ಇದರಲ್ಲಿ ಕ್ಯಾಸ್ಟ್ ವೈಸ್ ಹೋಗುತ್ತೆ. ಈಗ ಜನರಲ್ ಗೆ ಒಂಥರ ಸಬ್ಸಿಡಿ ಇರುತ್ತೆ, OBC ಗೆ ಒಂಥರ ಸಬ್ಸಿಡಿ ಇರುತ್ತೆ, ಮತ್ತೆ ನಿಮ್ಗೆ SC ಅಥವಾ ST ಕ್ಯಾಟಗರಿಗೆ ಸಬ್ಸಿಡಿ ಬೇರೆ ತರ ಇರುತ್ತೆ. ಓಕೆ, ಅಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಲೋನ್ ಸಿಗುತ್ತೆ ಸರ್? ಸರ್ ಇದರಲ್ಲಿ 20 ಲಕ್ಷಕ್ಕೆ ಮೇಲ್ಪಟ್ಟು ಸಿಗಲ್ಲ. ಯಾಕೆಂದ್ರೆ NLM ಅಲ್ಲಿ ನಿಮ್ಗೆ 1 ರಿಂದ 1 ಕೋಟಿವರೆಗೂ ಮಾಡ್ಬೋದಿತ್ತು. ಓಕೆನಾ? ಬಟ್ ಇದು PMEGP ಆಗಲ್ಲ. ಇದರಲ್ಲಿ ಲಿಮಿಟ್ ಇದೆ. ಇನ್ನೊಂದೇನ್ ಲಿಮಿಟ್ ಏನಕ್ಕೆ ಇದೆ ಅಂತಂದ್ರೆ ಇಲ್ಲಿ ಎಜುಕೇಶನ್ ಮಾಡಿರ್ಲೇಬೇಕು, ಇದು ಮ್ಯಾಂಡೇಟರಿ. 8ನೇ ಕ್ಲಾಸ್ ಪಾಸ್ ಆಗಿದ್ರೆ ಮಾತ್ರ ನೀವು 20 ಲಕ್ಷ ಲೋನ್ ತಗೊಳ್ಳೋದಕ್ಕೆ ನಿಮ್ಗೆ ಎಲಿಜಿಬಲ್ ಇರೋದು. ಅಥವಾ ನಾನು ಸ್ಕೂಲ್ಗೆ ಹೋಗಿಲ್ಲ ಅಂತಂದ್ರೆ 5 ಲಕ್ಷದವರೆಗೂ ಮಾತ್ರ ನೀವು ಲೋನ್ ತಗೊಳ್ಬಹುದು. ಓಕೆ ಸರ್, ಈಗ ನಮ್ಗೆ ಒಂದ್ 20 ಲಕ್ಷ ಲೋನ್ ತಗೊಳ್ಳೋದಕ್ಕೆ ನೀವು ಸಹಾಯ ಮಾಡ್ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಅದಕ್ಕೆ ನೀವೇನು 10% 20% ಕಮಿಷನ್ ಚಾರ್ಜ್ ಮಾಡಿದ್ರೆ ಇಲ್ಲ 2 ಲಕ್ಷ 3 ಲಕ್ಷ ಅಂತ ಹೇಳಿ ಅಮೌಂಟ್ ಇಸ್ಕೊಡ್ತೀರಾ? ಸರ್ ಒಂದು ತಿಳ್ಕೊಳ್ಳಿ, ನಾವಿಲ್ಲಿರೋದು ರೈತರಿಗೆ ಒಳ್ಳೇದಾಗ್ಲಿ ಅನ್ನೋ ನಿಟ್ಟಿನಲ್ಲಿ ನಾವ್ ಇವತ್ತು ಬಂದಿರೋದು. ನಾವ್ ಈಗಾಗ್ಲೇ ಒಂದ್ ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ನಾವ್ ಯಾವ್ದು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವ್ ಯಾರಿಗೂ ನಾವ್ ತಗೊಳಲ್ಲ. ನಾವ್ ತಗೊಳ್ಳೋದು ಸರ್ವಿಸ್ ಚಾರ್ಜ್. ಆ ಸರ್ವಿಸ್ ಚಾರ್ಜ್ ಏನಕ್ಕೆ ಅಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತೀವಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತೀವಿ. ಅದನ್ನ ಚಾರ್ಟೆಡ್ ಅಕೌಂಟೆಂಟ್ ಕಡೆಯಿಂದಾನೇ ಮಾಡಿಸ್ಬೇಕು ನಾವು. ಸೊ ಅದಕ್ಕೋಸ್ಕರ ಮಾತ್ರ ನಾವು ಚಾರ್ಜಸ್ ತಗೊಳ್ತಾ ಇದೀವಿ. ಯಾವ್ದೇ ರೀತಿಯಾದ ನಮ್ ಲಾಗಿನ್ ಚಾರ್ಜಸ್ ನಾವು ತಗೊಳ್ತಾ ಇಲ್ಲ, ಬರೀ ಸರ್ವಿಸ್ ಚಾರ್ಜ್ ಮಾತ್ರ ನಾವು ತಗೊಳ್ತೀವಿ. ಅಂದ್ರೆ ಇದು ಬರೀ ರೈತರಿಗೆ ಅಷ್ಟೇ ಇರುತ್ತೆ ಸರ್, ಅಥವಾ ಸಿಟಿಲಿ ನಾವು ಹಸು ಸಾಕಾಣಿಕೆ ಮಾಡ್ತೀವಿ ಅಂದ್ರೆ ನಮ್ಗೂ ಸಿಗುತ್ತೆ? ಸರ್ ರೈತರಿಗೆ ಅಲ್ಲಿ ಏನ್ ಮಾಡಿದ್ರೆ ಸರ್, ಸಿಟಿಲಿ ಮಾಡಿದ್ರು ಒಂದೇನೆ, ಹಳ್ಳಿಲಿ ಮಾಡಿದ್ರು ಒಂದೇನೆ. ಸೊ ಎಲ್ಲರಿಗೂ ಸಿಗುತ್ತೆ. ಓಕೆ ಸರ್, ಈಗ ಈ ತರ ಲೋನ್ ಮಾಡ್ಕೊಡ್ತೀವಿ ಅಂದ ತಕ್ಷಣ ನಮ್ಮ ರೈತ ಬಂದವರಲ್ಲಿ ಅನುಮಾನ ಏನ್ ಕಾಡುತ್ತಪ್ಪ ಅಂದ್ರೆ, ಈ ತರ ಲೋನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಬಹಳಷ್ಟು ಜನ ನಮ್ಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ನಿಮ್ಮನ್ನ ಹೇಳಿ ಸರ್ ನಾವು ನಂಬೋದು? ಸರ್ ನಮ್ಮನ್ನ ನಂಬೋದು ಯಾವ ತರ ಅಂತ ನೀವು ಕೇಳೋದಾದ್ರೆ, ಬೇರೆಯವ್ರ ಬಗ್ಗೆ ವಿಚಾರ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಸರ್ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನಮ್ದು ಆಫೀಸ್ ಲೊಕೇಶನ್ ಕೊಡ್ತೀನಿ ನಿಮ್ಗೆ. ಫೋನ್ ಮುಖಾಂತರ ಈಗಾಗ್ಲೇ ಅವ್ರು ನಾನು ಒಪ್ಕೊಳ್ತೀನಿ, ಫೋನ್ ಮುಖಾಂತರ ಮಾತಾಡೋದು ಈಗಾಗಲೇ ಸುಮಾರು ಜನ ಇದೆಲ್ಲ ಆಗ್ತಾ ಇದೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ನಮ್ದು ಲೊಕೇಶನ್ ಕೊಡ್ತೀನಿ. ಬೆಂಗಳೂರಲ್ಲಿ KR ಪುರಂ ಭಟ್ರಳ್ಳಿ RTO ಆಫೀಸ್ ಆಪೋಸಿಟ್ ಅಲ್ಲಿ ಫೆದರ್ಲೈಟ್ ಇವೋಮ್ ಅಂತ ಹೋಟೆಲ್ ಇದೆ, 5 ಸ್ಟಾರ್ ಹೋಟೆಲ್ ಅದು. ಅದರಲ್ಲಿ ಕೋವರ್ಕಿಂಗ್ ಸ್ಪೇಸ್ ಅಂತ, ಅದರಲ್ಲಿ ನಮ್ದು ಸಪರೇಟ್ ಕ್ಯಾಬಿನ್ ಇದೆ. ಓಕೆನಾ? ಸ್ಕ್ರೀನ್ ಮೇಲೆ ಬರ್ತಾ ಇರೋಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಮತ್ತೆ ಲೊಕೇಶನ್ ಸಮೇತ ಕೊಡ್ತೀವಿ. ಇಲ್ಲೇ ಬಂದು ಇಲ್ಲೇ ಅಪ್ಲಿಕೇಶನ್ ಹಾಕ್ಸ್ಕೊಳ್ಳೋದು. 40 ನಿಮಿಷದಲ್ಲಿ ಒಂದು ಅಪ್ಲಿಕೇಶನ್ ಮಾಡ್ಕೊಡ್ತೀವಿ.
ಓಕೆ ಸರ್, ಈಗ ಎಲ್ಲೋ ಕುತ್ಕೊಂಡು ಇದು ನಮ್ದೇ ಆಫೀಸ್ ಅಂತ ಹೇಳಿ ವಿಡಿಯೋ ಬಹಳಷ್ಟು ಜನ ಮಾಡ್ತಾರೆ ಸರ್. ಬಟ್ ಪ್ರೊಫೆಷನಲ್ ಅಂತ ಹೋದ್ರೆ ಅವ್ರೊಂದು ವೆಬ್ಸೈಟ್ ಇರಲ್ಲ, ಏನು ಇರಲ್ಲ, ಅಪ್ಲಿಕೇಶನ್ ಇರಲ್ಲ. ಯಾವ ತರ ನಂಬೋದು ಸರ್? ಸರ್ ಈಗ ನಮ್ದೇ ಪ್ರೊಫೆಷನಲ್ ಆದಂತ ಒಂದು ವೆಬ್ಸೈಟ್ ಕೂಡ ಇದೆ. ನಿಮ್ಗೆ ಅದರಲ್ಲಿ ಎಂಟೈರ್ ಇಂಡಿಯಾದಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಯಾವ್ಯಾವ ತರ ರೈತರಿಗೆ ಸ್ಕೀಮ್ ಇದೆ ಮತ್ತೆ ಬಿಸ್ನೆಸ್ ಮಾಡೋದಕ್ಕೆ ಯಾವ ತರ ಸ್ಕೀಮ್ಸ್ ಇದಾವೆ ಪ್ರತಿಯೊಂದೂ ನಿಮ್ಗೆ ಅದು ನಮ್ ವೆಬ್ಸೈಟ್ ಅಲ್ಲೇ ಸಿಗುತ್ತೆ ನಿಮ್ಗೆ. ಸೊ ವೆಬ್ಸೈಟ್ ಬಗ್ಗೆ ಡೀಟೇಲ್ಸ್ ಬಗ್ಗೆ ನಮ್ದು ಆಲ್ರೆಡಿ ಈಗ ಒಂದು ವೆಬ್ಸೈಟ್ ಲಾಂಚ್ ಆಗಿದೆ. ಸೊ ಅವರು ನಿಮ್ಗೆ ಅದ್ರ ಬಗ್ಗೆ ಇನ್ನೊಬ್ರು ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಅದರಲ್ಲಿ. ಸರ್ ನಾನು ಆಗ್ಲೇ ಹೇಳಿದೆ ನಮ್ ಪ್ರೊಫೆಷನಲ್ ವೆಬ್ಸೈಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ. ನಮ್ ಟೆಕ್ನಿಕಲ್ ಟೀಮ್ ಅವ್ರು ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಸರ್, ನಾನು ಫಾರ್ಮರ್ಸ್ ಲೋನ್ ಎಕ್ಸ್ಪರ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ಸೊ ಹೆಂಗೆ ರಿಜಿಸ್ಟರ್ ಆಗ್ಬೇಕು ಈ ವೆಬ್ಸೈಟ್ ಅಲ್ಲಿ ಅಂತಂದ್ರೆ, ಗೆಟ್ ಸ್ಟಾರ್ಟ್ ರಿಜಿಸ್ಟರ್ಡ್ ಅಂತಿದೆ. ಇಲ್ಲಿ ಹೋಗ್ಬಿಟ್ಟು ಗೆಟ್ ಸ್ಟಾರ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಸಿಟಿ ಮತ್ತೆ ಪಿನ್ ನಂಬರ್, ನೀವು ಯಾವ ಪಿನ್ ನಂಬರ್ ಕೊಡ್ಬೇಕು ಆ ಪಿನ್ ನಂಬರ್ ಕೊಡ್ಬೋದು. ನಮ್ ಡೀಟೇಲ್ಸ್ ಎಲ್ಲ ಕೊಟ್ಟು ಲಾಗಿನ್ ಆದ್ಮೇಲೆ ಅಪ್ಲೈ ಫಾರ್ ಎ ಲೋನ್ ಅಂತ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಎಕ್ಸಾಂಪಲ್ ಅಗ್ರಿ ಲೋನ್ ಇನ್ಸ್ಟಾ ಅಂತಿದೆ, ಇದು ಅಪ್ಲೈ ಮಾಡ್ಬೇಕು. ಗೌರ್ಮೆಂಟ್ ಅಲ್ಲಿರೋ ಎಲ್ಲಾ ತರ ಸೌಲಭ್ಯಗಳು, ಎಲ್ಲಾ ತರ ಸ್ಕೀಮ್ಸ್ ಇಲ್ಲಿ ಲಿಸ್ಟ್ ಆಗಿರುತ್ತೆ. ನಾವ್ ಯಾವ್ದು ಬೇಕಾದ್ರೂ ಸ್ಕೀಮ್ಸ್ ಹೋಗಿ ಅಪ್ಲೈ ಮಾಡ್ಕೋಬಹುದು. ಸೊ ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಫಿಶರ್ಸ್ ಅಂತಿದೆ. ಸೊ ಇದು ಅಪ್ಲೈ ಮಾಡೋದು ಹೆಂಗೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ಕೊತೀನಿ. ಇಲ್ಲಿ ಅಪ್ಲೈ ಫಾರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ಅಪ್ಲೈ ಮಾಡ್ತೀನಿ. ಏನಕ್ಕೆ? ಫಿಶರ್ ಇದೆ, ಸೊ ಫಿಶರಿ ಅಂತ ಹಾಕ್ತೀನಿ. ಆಮೇಲೆ ಇಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಲಿಸ್ಟ್ ಆಗಿರುತ್ತೆ. ಇಲ್ಲಿ ಹೋಗಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಾಗ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನಮ್ ಸ್ಟೇಟಸ್, ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ. ಇನ್ನ ಪೆಂಡಿಂಗ್ ಸ್ಟೇಟಸ್ ಅಲ್ಲಿ ಇದೆ. ಇದು ಬ್ಯಾಂಕ್ ರಿವ್ಯೂ ಮಾಡಿ ಆಯ್ತಾ, ಏನಾನ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಅವ್ರು ತಿಳಿಸ್ಕೊಡುತ್ತೆ. ಅವಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೊಂಡ್ರೆ ಸಾಕು. ಒಂದು ವೆಬ್ಸೈಟ್ ಅಲ್ಲಿ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ತಿಳ್ಕೊಬೇಕಾ? ಹೌದು, ಎಲಿಜಿಬಿಲಿಟಿ ಕ್ರೈಟೀರಿಯಾನು ತೆಗೆದುಕೋಬಹುದು. ಸರ್, ಈಗ ರೈತರಿಗೆ ಸರ್ಕಾರದಿಂದ ಸಿಗುವಂತ ಸಾಲ ಸೌಲಭ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ದೇ ಆದ ಒಂದು ವೆಬ್ಸೈಟ್ ಬಗ್ಗೆನೂ ಹೇಳಿದ್ರೆ. ಬಟ್ ಈಗ ನಾವು ನಿಮ್ಮ ಹತ್ರ ಒಂದು ಲೋನ್ ಮಾಡಿಸ್ಕೊತೀವಿ ನಿಮ್ ಮೂಲಕ ಅಂತ ಬಂದಾಗ ನಮ್ದು ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ? ಅಕಸ್ಮಾತ್ ರಿಜೆಕ್ಟ್ ಆದ್ರೆ ಏನು ದುಡ್ಡೆಲ್ಲ ವಾಪಸ್ ಕೊಟ್ರೆ ಯಾವತ್ತಲ್ಲ ಸರ್? ಸರ್ ನಮ್ದು ಇಲ್ಲಿ ನಮ್ದು ಅಕ್ಯುರೇಸಿ ಇರೋದು 64% ನಮ್ದು ಅಕ್ಯುರೇಸಿ ಇದೆ, ನಮ್ದು ಫೇಲಿಯರ್ಸ್ ಇದೆ. ಯಾಕೆಂದ್ರೆ ಸರ್ ಇಲ್ಲಿ ಯಾರು ಪರ್ಫೆಕ್ಟ್ ಆಗಿರಕ್ ಯಾರಿಗೂ ಸಾಧ್ಯನೇ ಇಲ್ಲ. ಸೊ ನಾವ್ ಇನ್ ಕೇಸ್ ಅವಾಗಂತ ರಿಜೆಕ್ಟ್ ಆಯ್ತು ಅಂತ ನಾವ್ ಬಿಟ್ಬಿಡಲ್ಲ. ಎಲ್ಲಿ ರಿಜೆಕ್ಟ್ ಆಯ್ತು, ಏನಕ್ಕೆ ರಿಜೆಕ್ಟ್ ಆಯ್ತು, ನಾವು ಅದನ್ನ ವೆರಿಫೈ ಮಾಡಿ ಮತ್ತೆ ಪುನಃ ನಾವು ವಿತೌಟ್ ನಮ್ಗೆ ಯಾವ್ದೇ ರೀತಿಯಾದ ಮತ್ತೆ ಅಮೌಂಟ್ ತಗೊಳ್ದೆ, ಯಾವ್ದೇ ರೀತಿಯಾದ ಸರ್ವಿಸ್ ಚಾರ್ಜ್ ನಾವು ತಗೊಳ್ದೆ ನಾವು ಮತ್ತೆ ನಿಮ್ಗೆ ಅಪ್ಲಿಕೇಶನ್ ನಾವು ಹಾಕೋದು. ಈಗ ನಿಮ್ಗೆ ನಾವು ಮುಂಚೆ ಯಾವ ತರ ಹಣನ ಪೇ ಮಾಡ್ಬೇಕಾಗುತ್ತೆ ಸರ್ ರೈತರು? ಸರ್ ಹಣ ಅಂತಂದ್ರೆ ಈಗ PMEGP ನಮ್ಗೆ 20 ಲಕ್ಷ ಲೋನ್ ಅಷ್ಟೇ ಇರೋ ಪ್ರೊಸೀಜರ್ ಇರೋದು. ಸ್ಟಾರ್ಟಿಂಗ್ ನಾವು DPR ಚಾರ್ಜಸ್ ಮತ್ತೆ ಕಾಸ್ಟ್ ಆಫ್ ಎಸ್ಟಿಮೇಷನ್ ಚಾರ್ಜಸ್ ನಾವು 5,000 ಚಾರ್ಜಸ್ ಮಾಡ್ತೇವೆ. ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗಿ ಅಕೌಂಟ್ ಎಲ್ಲ ದುಡ್ಡೆಲ್ಲ ಬಂದಾದ್ಮೇಲೆ 7,000 ನಾವು ಚಾರ್ಜ್ ಮಾಡ್ತೀವಿ. ಟೋಟಲ್ 12,000 ನಮ್ ಸರ್ವಿಸ್ ಚಾರ್ಜ್ ಇರುತ್ತೆ. ಈ ಮಿಡಿಲ್ ಅಲ್ಲಿ ಫೋನ್ ಮಾಡೋದು, ಸರ್ ನಿಮ್ಗೆ 2,000 ಕೊಡಿ, 10,000 ಕೊಡಿ, ನಮ್ಗೆ ಚಾರ್ಜಸ್ ಅದಕ್ಕೆ ಬೇಕು ಇದಕ್ಕೆ ಬೇಕು ಯಾವ್ದು ಕೇಳಲ್ಲ. ಮತ್ತೆ ಡಾಕ್ಯುಮೆಂಟ್ಸ್ ಅಷ್ಟೇ, ಚೆಕ್ ಲಿಸ್ಟ್ ಒಂದ್ಸಲ ಕಳ್ಸಿದೀವಿ ಅಂದ್ರೆ ಅದ್ರಲ್ಲಿರೋ ಡಾಕ್ಯುಮೆಂಟ್ಸ್ ಬೇಕು. ಮತ್ತೆ ಫೋನ್ ಮಾಡಿ ಆ ಡಾಕ್ಯುಮೆಂಟ್ಸ್ ಬೇಕು, ಈ ಡಾಕ್ಯುಮೆಂಟ್ ಬೇಕು ಅಂತ ನಾವು ಕೇಳೋದಿಲ್ಲ. ಒಂದ್ಸಲ ಚೆಕ್ ಲಿಸ್ಟ್ ಕಳ್ಸಿದೀವಿ ಅಂದ್ರೆ ಅದ್ರಲ್ಲಿರೋ ಡಾಕ್ಯುಮೆಂಟ್ಸ್ ಬೇಕು. ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಬಂದಾದ್ಮೇಲೆ ನಿಮ್ಗೆ ನಾನು ಆಗ್ಲೇ ಹೇಳ್ದಂಗೆ 40 ನಿಮಿಷದಲ್ಲಿ ನಿಮ್ಗೆ ಅಪ್ಲಿಕೇಶನ್ ಹಾಕಿ ಅಕ್ನಾಲೆಜ್ಮೆಂಟ್ ಕೊಡ್ತೀವಿ. ಸರ್, ನಿಮ್ದೆ ಕೆಲವು ಹಳೆ ವಿಡಿಯೋಗಳನ್ನ ನೋಡಿದ್ರೆ ಅದರಿಂದ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರೆ ನಮ್ಗೆ ಇನ್ನೂ ಲೋನ್ ಬಂದಿಲ್ಲ, ಲೋನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನಮ್ದು ರಿಜೆಕ್ಟ್ ಆಗಿದೆ, ಆ ತರ ಈ ತರ ಎಲ್ಲ ಕಮೆಂಟ್ ಎಲ್ಲ ಇರುತ್ತಲ್ಲ ಸರ್. ಈಗ ಕಮೆಂಟ್ ಮಾಡೋಂತವ್ರಿಗೆ ನಾನೊಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಒಂದು ಉತ್ತರ ಕೊಡ್ತಾ ಇದ್ದೀನಿ ಈಗ. ಸೊ ಏನ್ ಹೇಳ್ತೀನಿ ಅಂತಂದ್ರೆ, ನಾನು ಕಮೆಂಟ್ ಮಾಡೋರು ಯಾರ್ಯಾರು ಇದ್ದೀರಾ ಅವ್ರ ಹೆಸರು, ಅವ್ರ ಫೈಲ್ ನಂಬರು, ಅವ್ರ ಮೊಬೈಲ್ ನಂಬರ್ ಹಾಕ್ಬಿಟ್ಟು ದಯವಿಟ್ಟು ಇದೇ ನಿಮ್ ವಿಡಿಯೋ ಮುಖಾಂತರನೇ ಕಮೆಂಟ್ ಮಾಡಿ. ನಾನು ಅವ್ರ ಹತ್ರ ಡೈರೆಕ್ಟ್ ಆಗಿ ಭೇಟಿಯಾಗಿ ನಾನು ರಿವ್ಯೂ ಬಂದು ವಿಡಿಯೋ ಹಾಕ್ತೀನಿ. ಓಕೆ ಸರ್. ಸರ್, ಈಗ ನಿಮ್ಮ ಹತ್ರ ಈ ತರ ಒಂದು ಸ್ಕೀಮ್ ಮೂಲಕ ನಾವು ಲೋನ್ ಮಾಡ್ಕೊಳ್ತೀವಿ ಅಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ ಟೆಲಿಕಾಲರ್ಸ್ ನಿಮ್ಗೆ ಫೋನ್ ಅನ್ನು ರಿಸೀವ್ ಮಾಡಿ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ. ಓಕೆ ಸರ್, ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.